ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರದಕ್ಷಿಣೆ ಕಿರುಕುಳ ಆರೋಪ. ಪತ್ನಿಯ ಮೇಲೆ ಪತಿ ಹಲ್ಲೆ. ಅವಳಿ ಹೆಣ್ಣು ಮಕ್ಕಳು ಹುಟ್ಟಿದ ಕಾರಣಕ್ಕೆ ಹಲ್ಲೆ ಮಾಡಿದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬಾಗಲಕೋಟೆಯ ಜಮಖಂಡಿ ನಗರದ ಪೆಂಡಾರಿಯಲ್ ಆಗಿರುವಂಥ ಘಟನೆ ಇದು. ಮಗಳ ಮೇಲಿನ ಹಲ್ಲೆ ನೋಡಿ ತವರು ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಲೆ ವಿಡಿಯೋ ವೈರಲ್ ಆಗಿದೆ. ಪತಿ ಮೋಸಿನ್ ಬಂಟನೂರು ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಲಕ್ಷಾಂತರ ಮೌಲ್ಯದ ನಿವೇಶನ ನೀಡಿದ್ರು, ಪತ್ನಿಗೆ ಕಿರುಕುಳವನ್ನ ನೀಡಿದ್ದಾನೆ ಈತ. ಗಾಯಗೊಂಡ ಅನೀಸಾಗೆ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲೂ ಮಹಿಳೆಯ ತಂದೆ ಸಹೋದರನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಜಮಖಂಡಿ ನಗರ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿರೋದು, ತನಿಖೆಯನ್ನ ಮುಂದುವರಿಸಿದ್ದಾರೆ. ನೋಡಿ, ಇಬ್ರು ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ ತಾಯಿ ಅನ್ನೋ ಕಾರಣಕ್ಕೆ ಅನೀಸಾ ಅನ್ನೋ ತಾಯಿ ಆಕೆಯನ್ನ ಹೆಂಗ್ ಬೇಕೋ ಹಂಗೆ ಹೊಡೆದಿದ್ದಾನೆ ಈ ಗಂಡ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈಗ. ಜೊತೆಗೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅನೀಸಾಳ ತಂದೆ ಮತ್ತು ಅಣ್ಣನ ಮೇಲೂ ಕೂಡ ಕೈ ಮಾಡಿದಾನಂತೆ ಈತ ಆಸ್ಪತ್ರೆಯಲ್ಲಿ. ಎಂತೆಂಥ ನೀಚರಿರ್ತಾರೆ ನಮ್ಮ ಸುತ್ತಮುತ್ತ ಅನ್ನೋದಕ್ಕೊಂದು ಉದಾಹರಣೆ ಇದು. ಮುದ್ದಾದ 2 ಹೆಣ್ಣು ಮಕ್ಕಳಿದ್ದಾವೆ ನೋಡಿ, ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಹೆಣ್ಣು ಮಕ್ಕಳು ಹುಟ್ಟಿದ್ದಕ್ಕೆ ಈತನಿಗೆ ಕೋಪ. ಒಂದ್ ಮದ್ವೆ ಆದಾಗಲೆಲ್ಲ ಟಾರ್ಚರ್ ಮಾಡೋದು ಹಿಂಗೆಲ್ಲ ಮಾಡ್ಯಾರ, ವರದಕ್ಷಿಣೆ ಕಿರ್ಕೊಳಕ್ ಮಾಡ್ಕೊಂತ ಬಂದಾರೆ. ಬಾಳ್ ಜಮಾತ್ ಮಂದಿ ಜೊತೆ ಎಲ್ಲಾ ಐತ್ರಿ ಮಾತುಕತೆ ಎಲ್ಲ ಆಡ್ಕೊಂಡು ಎಲ್ಲಾ ಇದ್ ಕರ್ಕೊಂಡ್ ಹೋಗ್ಯಾರಿ. ಅದಾದ ನಂತರ SP ಆಫೀಸ್ದಾಗ್ರಿ ಕೇಸ್ ಕಂಪ್ಲೇಂಟ್ ಐತ್ರಿ. ಕಂಪ್ಲೇಂಟ್ ನಾಲ್ಕು ಸಲ ಆಗಿತ್ರಿ. ಅವ್ರ ಮುಂದೆ ಹಿಂಗ್ ಮುಂದ್ ಮಾಡುದಿಲ್ಲ ಅಂತೆಲ್ಲ ಒಪ್ಪಿಗೆ ಮಾಡ್ತಂತೆಲ್ಲ ಒಪ್ಕೊಂಡ್ ಕರ್ಕೊಂಡ್ ಹೋಗಿದ್ದು ಐತ್ರಿ. ಅವ್ರ ಭರವಸೆ ಕೊಟ್ಕೊಳ್ಳಿ. ಅದಾದ್ಮೇಲೆ ಮತ್ 4 ದಿವಸ ಆದ್ಮೇಲೆ ಮತ್ ಮನೇಲಿ ಕಿರಿಕಿರಿ ಮಾಡುದು, ಹೊಡಿದು ಬಿಡುದು, ಅವ್ರ ಮಂದಿ ಎಲ್ಲಾ ಕೂಡ್ಸ್ ಬಂದ್ ಕಾಡ್ಸುದು ಎಲ್ಲಾ ಮಾಡ್ಕೊತ ಬಂದಾರೆ. ಅದಾದ ನಂತರ ನಾವ್ರಿ ಬೆಳಗಾವದಾಗ ಮಹಿಳಾ ಸಂಘ SP ಆಫೀಸ್ದಾಗ್ರಿ ಕಂಪ್ಲೇಂಟ್ ಇಟ್ಟಿವ್ರಿ. ಅವ್ರ ಸರ್ ಏನಂದ್ರಿ, ನೀವು ಇದೊಂದ್ಸಲ ಚಾನ್ಸ್ ಕೊಡಮ್ಮ, 3 ಮಕ್ಳು ಅದಾವ ಅಂತ ಹೇಳಿದ್ಕೊಳ್ಳಿ ನಾವ್ ಒಪ್ಪಿನ್ರಿ ಆಯ್ತಂತ ಬಂದ್ಕೊಳ್ಳಿ. ಅದಾದ್ಕೊಳ್ಳಿ ಒಂದ್ 4-5 ದಿವಸ ಆದ್ಕೊಳ್ಳಿ ಮತ್ತೆ ಗಂಡ ಕಿರಿಕಿರಿ ಮಾಡಕ್ ಚಾಲು ಮಾಡಿದ್ರಿ. ನೀ ಅಲ್ಲಿ ಯಾಕೆ ಹೋಗಿ ಇಲ್ಲಿ ಯಾಕೆ ಹೋಗಿ, ನಮ್ಮ ಅಣ್ಣ ಲೀಡರ್ ಅದಾನು ಹಂಗ ಬೆದರಿಕೆ ಹಾಕಕ್ ಮಾಡಕತ್ರಿ. ಆಮೇಲೆ ಇವ್ರು ಎಲ್ಲರೂ ಪೌನರೆಲ್ಲಾ ಕೂಡಿ ಒಂದ್ ಅಡ್ಡೆ ಐತ್ರಿ. ಅಡ್ಡೆದಾಗ ಎಲ್ಲಾರು ಡಿಸ್ಕಸ್ ಮಾಡ್ತಾರ್ರಿ. ಡಿಸ್ಕಸ್ ಮಾಡಿ ಬಂದ್ ಇಲ್ಲಿ ಮನಿಗ್ ಬಂದ್ ನನ್ ಕಾಡುದು ಹೊಡಿದು ಎಲ್ಲಾ ಮಾಡ್ಕೊತ ಬಂದಾರ. ಅವ್ರು 4 ಸಲ ಆಗಿತ್ರಿ. ನಮ್ ತಂದೆಯವರ ಇರ್ಲಿ, ಗಂಡ ಹೆಂಡತಿ ಜಗಳ ಇರ್ಲಿ, ಏನೋ ಸ್ವಲ್ಪ ದಿವ್ಸ ಸಹಿಸ್ಕೊ ಅನ್ಕೋತ ಬಂದ್ಕೊಂಡು ನಾನು ಸುಮ್ಮಿದ್ದೀನ್ರಿ. ಇದಾದ್ಕೊಳ್ಳಿ ಮನೆ